ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಇದು ನಾವು ಮೇ 18ಕ್ಕೆ ಇತ್ರೇಲ್ ಮಾಡಿದ್ದೆವು. ಸರ್ ಹೇಳ್ದಂಗೆ ಔಷಧಿ ಹುಡ್ಕೋತ ಬಂದೆವು. ಆದ್ರೂ ಮೇ 18 ಇತ್ರೇಲ್ ಹೊಡಿ ದಿನನೇ ಮಳಿ ಸ್ಟಾರ್ಟ್ ಆಗಿದ್ದು ಅಪ್ ಟು ಪೂರಾ ಇಲ್ಲಿ ಅಕ್ಟೋಬರ್ 31 ತಾರೀಕು ಇವತ್ತು ಪೂರಾ ಮಳಿ ಒಳಗೆ ತೋಟ ಬಂದದ. ಈ ತರ ಎಲ್ಲಾ ಮ್ಯಾಗ್ ನೆಟ್ ಹಾಕಿವ್ರಿ 9 ಫೂಟ್ ಕಲ್ಲ್ ಹಾಕಿ. ಅಂದ್ರೂ ಲೋಡ್ ಐತಿ ಸರ್. ಸ್ವಲ್ಪ ಒಂದ್ ಅರ್ಧ ತೋಟ ಲೋಡ್ ಐತ್ರಿ, ಒಂದ್ ಅರ್ಧ ತೋಟ ಮೀಡಿಯಂ ಆಗೈತಿ ಸರ್. ಅಂದ್ರೂ ಸ್ವಲ್ಪ ನಾವು ಲೋಡ್ ಆಗ್ಲಿಕ್ನು ಒಂದ್ ರೀಸನ್ ಏನಂತಾರ, ಇದ್ರೊಳಗ್ ಬೆಡ್ದಾಗ ಗೊಬ್ಬರ ಏನ್ ಹಾಕ್ತೇವಲ್ರಿ, ನಿಮ್ ತಿಪ್ಪಿ ಗೊಬ್ಬರ ಅನ್ರಿ, ಸಂವರ್ಧನ ಅನ್ರಿ, ಎಲ್ಲಾ ಗೊಬ್ಬರ ಸ್ವಲ್ಪ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದನೂ ಒಂದ್ ಸ್ವಲ್ಪ ಚಲೋ ಆಗಿರ್ಬೇಕಂತ ಲೆಕ್ಕ ಐತ್ರಿ. ಅಂದ್ರೂ ಮಳ್ಯಾಗ ತಡ್ಕೊಂಡವ್ ಕಾಯಿ ಅಂದ್ರ ಅದು ಬಾಳ ಬೆಸ್ಟ್ ರೀ. ಆದ್ರೂ ಸ್ಟೆಮ್ಮಿಗೆ ಹಿಡ್ದಾವ್ ಸರ್. ಎಲ್ಲಾ 400, 500, 600 ಗ್ರಾಮ್ ಮಟನು ಮಾಲ್ ಐತಿ. ರೆಸ್ಟ್ ಪೀರಿಯಡ್ ನಾಗ ಬಹಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ರೆಸ್ಟ್ ಪೀರಿಯಡ್ ನಾಗ ಏನಾಗ್ತದ, ಎಲ್ಲಾ ತರ ತಿಪ್ಪಿ ಗೊಬ್ಬರ, ಆ ನಂತರ ಸಂವರ್ಧನ, DAP, ಪೊಟ್ಯಾಶ, ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲಾ ಹಾಕಿ ಮೇಂಟೈನ್ ಮಾಡೈತಿ. ಆ ನಂತರ ಏನ ಇತ್ರೆಲ್ ಹೊಡೆದ್ಮೇಲೆ ಹೂ ಬಂದಲ್ಲ, ಸ್ಟೆಮ್ಮಿಗೆ ಎಲ್ಲ ಹೂ ಬಂದೈತಿ. ಇಲ್ಲಿ ನೋಡ್ರಿ, ಸ್ಟೆಮ್ ಒಳಗೆ ಹೊರಗಿಂದ ಕಾಣಿಸಂಗಿಲ್ಲ, ಆದ್ರೆ ನೋಡಿ ಎಲ್ಲಾ ಮೇನ್ ಸ್ಟೆಮ್ಮಿಗೆ ಬಂತು ನೋಡ್ರಿ. ಇದು 2ನೇ ಬೆಳೆ ಐತಿ. ಇದು 2ನೇ ಬೆಳೆ ಐತಿ. ಬಹಳ ಸೆಟ್ಟಿಂಗ್ ಹೆವಿ ಅಂದ್ರೆ ಏನು 40 ಕಾಯಿ ಅದಾವ ಅಷ್ಟೇ, 50 ಕಾಯಿ ಅದಾವ. ಅಷ್ಟ್ ಕಾಯಿ ಅದಾವ ಸಾಕು. ಇಷ್ಟೇ. $120 ಕೇಳ್ಯಾರ. ಈಗ ಇವತ್ತಿಗೆ ಕೇಳ್ಯಾರ $120 ಅದಕ್ಕೆ ಕೇಳಿದಾರ. ಚಿಗುರು ಜರ ಜಾಸ್ತಿ ಐತೆ. ಚಿಗುರು ಜಾಸ್ತಿ ಕರ ಆದ್ರೆ ನೋಡ್ರಿ ಸೆಟ್ಟಿಂಗ್ ಹೆಂಗೈತಿ ಒಳಗ ಸದ್ಯ. ಈಗ ನೋಡ್ರಿ ಒಂದ್ 400-500 ಗ್ರಾಮ್ ಮಟ ಸೈಜ್ ಐತಿ ಸಹಜ. 400 ಗ್ರಾಮ್, 400, 500, 600 ಮಟನು ಸೈಜ್ ಐತ್ರಿ. ಈ ತರ ಸೆಟ್ಟಿಂಗ್ ಆಗ್ಬೇಕ್ರಿ. ಸ್ಟೆಮ್ಮಿಗೆ ಸೆಟ್ಟಿಂಗ್ ಆಯ್ತಂದ್ರೆ ಚೆನ್ನಾಗಿರ್ತದ್ರಿ. ಸ್ಟೆಮ್ ನೋಡ್ರಿ ಐತ್ ಸರ್, ಬೇರೆ ಅದ್ ನೋಡ್ರಿ. ಇದೆಲ್ಲಾ ರೀ ಪೂರಾ ಬೇರೆ ಐತ್ ಸರ್. ಇದೆಲ್ಲಾ ಒಳಗ ಬೇರೆ ಐತ್ ಸರ್. ಇದ್ರಾಗ ಪೂರಾ ತಿಪ್ಪಿ ಗೊಬ್ಬರನೇ ಬರ್ತದ್ರಿ. ನೀವ್ ಎಟ್ಕೆ ಎದರ್ತೀರಿ, ಇಲ್ಲ ಐತ್ ನೋಡ್ರಿ ಸರ್ ಬೇರೆ. ಇದೆಲ್ಲಾ ಬೇರೆಲ್ಲಾ ಕಟಿಂಗ್. ಈ ತರ ವೈಟ್ ರೂಟ್ ಇತ್ತಂದ್ರಿ ತಾನೇ ಸೈಜ್ ಬರ್ತದ ಸಾಹೇಬ್ರ. ಪೂರಾ ಬೇರ್ರಿ. ಇದೆಲ್ಲಾ ತೆಳಗ ಪೂರಾ ತಿಪ್ಪಿ ಗೊಬ್ಬರನ ಐತ್ರಿ. ಇದು ಎಟ್ಕೆ ಎದರ್ತಿಲ್ಲ, ನಿಮ್ ತಿಪ್ಪಿ ಗೊಬ್ಬರನೇ ಸಿಗ್ತದ್ರಿ. ಇಲ್ಲ ನಾವ್ ಬರ್ತಿದೇನಿಲ್ಲ ಅನ್ಕೊಂಡಿದ್ದೇವ್ರಿ. ಮತ್ತೆ ಇಷ್ಟ ಮಳೆ ರೀ. ಇಷ್ಟ ಮಳೆ ಐತಿ. ಮಳೆ ಹೆಚ್ಚಿದ್ರು ಇದು ಏನಾಗಿಲ್ಲ, ಯಾಕಂದ್ರೆ ಬೆಡ್ ಇಲ್ಲಿ ನೋಡ್ರಿ, ಬೆಡ್ ತೋರಿಸ್ಬಾರ್ರಿ. ಇದು ಇಲ್ಲಿ ಬೆಡ್ ಕಾಣ್ತದ ನೋಡಿ ಸರ್. ಬೆಡ್ ಹೆಂಗ್ ಪ್ಲಾಂಟೇಶನ್ ಮ್ಯಾಗ ನೀರ್ ಹೆಂಗ್ ಕೂತು ಬೆಳೆದ ನೋಡ್ರಿ. ಇದು ಬ್ಲಡ್ ಜಾಸ್ತಿ ಅಗಲಿರೋದ್ರಿಂದ ಮಾಲ್ ನೋಡ್ರಿ ಈ ಗಿಡದಾಗ ಎಷ್ಟು ಸೆಟ್ಟಿಂಗ್ ಜಾಸ್ತಿ ಆಗಿದೆ ಸರ್. ನೋಡ್ರಿ ಇದು ಕಾಣಿಸ್ತಾ ಇದೆ ನೋಡ್ರಿ. ಇದು ಕೆಂಪು ಗರ್ಸಿನ ನೆಲ ರೀ. ಅದ್ರ ಮೇಲೆ ಬ್ಲಾಕ್ ಸಾಯಿಲ್ ಹಾಕ್ಬೇಕಂತ ಹೇಳಿ ಬ್ಲಾಕ್ ಸಾಯಿಲ್ ಒಂದ್ ಸ್ವಲ್ಪ ಹಾಕೊಂಡೇವ್ರಿ. ಕಾಯಿ ನೋಡ್ರಿ, ಕಾಯಿ ಐತ್ ಸರ್. ಒಂದ್ ಅರ್ಧ ತೋಟದಾಗ ಚಲೋ ಐತ್ ಸರ್, ಒಂದ್ ಅರ್ಧ ಕಡಿಮೆ ಐತ್ರಿ. ಏನ್ ಸರ್ ಸ್ಟೆಮ್ಮಿಗೆ ಆಗ್ಯದ್ರಿ. ಬ್ಲೈಟ್ ಅದ ಏನಿಲ್ರಿ ಇದ್ರಾಗ. ಏನೇನ್ ತಗೊಂಡ್ರಿ ಬರ್ಲಾರ್ದಂಗಂದ್ರ ಬ್ಲೈಟ್ ನೋಡ್ರಿ, COC, ಶಿವ ಜೊತೆ ಜಾಂತೋನಿಲ, ಬ್ಯಾಕ್ಟ್ರಿಸಾನ, ಇವು ಒಂದ್ 2 ಕೈ ಆಗ್ಯಾವ. ಒಂದ್ ಕೈ ಬೋರ್ಡೋನು ಆಗೈತ್ರಿ, ಪೌಡರ್ ಬೋರ್ಡಾಕ್ಸ. ಒಂದ್ ಕೈ ಬೋರ್ಡೋ ತಗೊಂಡವಿ ಇಮಿಡಿಯೇಟ್ಲಿ. ಅಂದ್ರ ಎಲ್ಲೇ ಒಂದ್ ಚಿಕ್ಕಿ ಕಾಣಿಸಿತ್ತು, ಅಲ್ಲೇ ಸ್ವಲ್ಪ ಕಾಣಿಸದ ಅಲ್ಲೇ ಬರ್ನ್ ಆಗೋಯ್ತು. ಬೋರ್ಡಾಕ್ಸ ಬರ್ತೈತೆ, ಬರ್ನ್ ಆಗೋಯ್ತು ಅಲ್ಲೇದಲ್ಲೇ. ಮಿಕ್ಕಿದೆಲ್ಲ ಸೈಜ್ ಸಲುವಾಗಿ ಸೈಜರು, ಬ್ರಾಸೋಫಿಟ್ ಎಲ್ಲ ಯೂಸ್ ಮಾಡಿದಾರೆ. ಸೈಜ್ ಸಂಬಂಧ ಒಂದ್ 2 ಸಾರಿ ಸೈಜರ್, ಒಂದ್ 5 ಲೀಟರ್ 2 ಸಾರಿ ಡ್ರಿಪ್ ನಾಗ ಕೊಟ್ಟಿನಿ. ಎಕರೆಕ 5 ಲೀಟರ್ ಕೊಟ್ಟಿನಿ ಸರ್. ಪ್ಲಸ್ ಅದ್ರ ಜೊತೆ ಒಮ್ಮೆ ಬ್ರಾಸೋಫಿಟ್ ಸೈಜರ್ ಸ್ಪ್ರೇ ಮಾಡೀನಿ ಸರ್. 2 ಸಾರಿ ಸ್ಪ್ರೇ ಮಾಡೀನ್ರಿ. ಒಮ್ಮೆ ನಿಂಬೆ ಗಾತ್ರದಾಗ ಇದ್ದಕ್ರ ಮಾಡೀನ್ರಿ, ಒಮ್ಮೆ ಕಲರ್ ತಿರುಗು ಮುಂದೆ ಮಾಡೀನ್ರಿ. ಅದು ಹೊಡಿದ ತಕ್ಷಣ ಸೈಜ್ ಮಾತ್ರ ಜಬರ್ದಸ್ತ್ ಬಂದೈತ್ರಿ. ಈ ವರ್ಷ ಸೈಜ್ ಏನ್ ಪ್ರಾಬ್ಲಮ್ ಇಲ್ರಿ. ಒಟ್ಟಾರೆ ಸೈಜ್ ಕ್ವಾಲಿಟಿನೇ ಚಲೋ ಐತಿ ಸರ್. ಬಾಳ ಇನ್ನ 15 ದಿವಸ ಆ ನಂತರ ಕಲರ್ ಚೆನ್ನಾಗಿ ಬರ್ತದ ನೋಡ್ರಿ. ಮ್ಯಾಲಿಂದ ನೆಟ್ ತೆಗದ್ರಿ ಅಂದ್ರ ಕಲರ್ ಬರ್ತದೆ. ನೆಟ್ ತೆಗದ್ರೆ ಬರ್ತದಂತ ನಾವು ನೆಕ್ಸ್ಟ್ ಹಾಕಿದ್ ಸರ್. ಇದು 11 ವರ್ಷ ನಾವು ದಾಳಂಬ್ರಿ ಬೆಳಿಲಿಕ್ಕೆ ಹತ್ತಿದ್ರಿ. ಫಸ್ಟ್ ಟೈಮ್ ನೆಟ್ ಹಾಕ್ಸಾರ ಸಾಹೇಬ್ರ. ನಮ್ಗ ಇದು ಮಳೆ ಹತ್ತು ಸಾಹೇಬ್ರ. ಅಂದ್ರ ಹಳೆ ತೋಟ ಐತಿ, ಅವ್ರ ಹಂಗೆ ಮಾಡಿ ತೆಗಿತಾ ಇದ್ರು. ಇದು ಹೊಸ ತೋಟ. ಇದು ನಾವು ನೆಟ್ ಹಾಕಿದೇವಿ ಇದಕ್ಕೆ. ನೋಡ್ರಿ ಎಷ್ಟ ಐತಿ ಮಾಲ್. ಹೌದೌದು. ಒಂದೇನೋ ಸಮಸ್ಯೆ ಆಗ್ಯದ ಸರ್. ಇದು ಮುಳ್ಳು ಚುಚ್ಚೈತಿ. ಮುಳ್ಳು ಚುಚ್ಚಿ ಒಳಗ್ ಸಂತೆ ಆಗೈತದ. ಮುಳ್ಳು ಚುಚ್ಚೈತಿ. ಇಲ್ಲಿ ನೋಡ್ರಿ, ಮುಳ್ಳು ಚುಚ್ಚೈತಿ. ಇಲ್ಲಿ ಸೀಳೈತಿ. ಪೂರಾ ಹಣ್ಣ ಆಗೈತ್ರಿ. ಬಂದೈತಲ್ಲ. ಕಲರ್ ನೋಡ್ರಿ ಹೆಂಗೈತಿ. ಫುಲ್ ಚಾಕ್ಲೇಟ್ ಕಲರ್ ಬಂದ್ಬಿಟ್ಟೈತಲ್ಲ. ಇಲ್ಲ ನಾವ್ ಅನ್ಕೊಂಡಿಲ್ರಿ ಹಿಂಗ್ ಬರ್ತದ ಅಂತ ಹೇಳಿ. ಮಳಿ ಹತ್ತದ ಕಾಲಾಗ್ರಿ ಹಿಂಗ್ ಬರ್ತದ ಏನಿಲ್ಲ. ಬೆಡ್ ಇರೋದ್ರಿಂದ ಎಷ್ಟ್ ಮಳೆ ಆದ್ರೂ ಏನಾಗೈತಿ, ತಳಗ್ ನೀರ್ ಹಂಗೆ ನೀರ್ ಹೋಗ್ತದ್ರಿ. ನೀರ್ ಹನಿ ನಿಂದ್ರಂಗಿಲ್ಲ. ಈ ವರ್ಷ ಎಷ್ಟ್ ಮಳೆ ಆದ್ರೂ ಅದೇ. ಅಲ್ಲಿ ಒಂದ್ 10 ಗಿಡ ನೀರ್ ಕರ್ನೀರ್ ಹತ್ತಿತ್ರಿ. ಆ ಕಡೆ ಕೆಳಗ್ ಏನ್ರಿ, ಆ ಕಡೆ ನೀರ್ ಹರಿದ್ರುನು ಹಂಗೆ ಬತ್ರಿ. ಒಟ್ ನೆಟ್ ಏನಾಗಿಲ್ರಿ. ಒಂದ್ 10% ಲಾಸ್ ಆಗೈತೆ ಸರ್. ಒಂದ್ ಸ್ವಲ್ಪ ಕಾಯಿ ಕೊಳತ್ ಬಿದ್ದವ್ರಿ. ತಪ್ಲ ಹತ್ತಿ ಮಾಡಿ ಕಾಯಿ ಕೊಳತ್ ಬಿದ್ದದ್ರಿ. ಇದ್ರಾಗ ಮೌತ್ ಪ್ರಾಬ್ಲಮ್ ಏನಾಗಿಲ್ಲ ಸರ್ ನಮ್ಗೇನು. ನಮಸ್ಕಾರ.